ತಂದೆಗೆ ಔಷಧಿ ತರಲು ಹೋಗಿ ಅಪಘಾತಕ್ಕೆ ಬಲಿಯಾಗಿರ್ತಕ್ಕಂಥ ಘಟನೆ ನಡೆದಿದೆ. ರಸ್ತೆ ದಾಟುವಾಗ ವಿದ್ಯಾರ್ಥಿ ತಲೆ ಸುತ್ತಿ ಬಿದ್ದಿದ್ದ. ತಂದೆಗೆ ಔಷಧಿ ತರಲು ಹೋಗಿ ಅಪಘಾತಕ್ಕೆ ಬಲಿಯಾಗಿರ್ತಕ್ಕಂಥ ಘಟನೆ ನಡೆದಿದೆ. ರಸ್ತೆ ದಾಟುವಾಗ ತಲೆ ಸುತ್ತಿ ಬಿದ್ದಿದ್ದಂತಹ ವಿದ್ಯಾರ್ಥಿಯನ್ನ ಗಮನಿಸದೆ ಖಾಸಗಿ ಬಸ್ ಆತನ ಮೇಲೆ ಹರಿದಿದೆ. ಬೆಂಗಳೂರಿನ ಹೆಣ್ಣೂರು ರಸ್ತೆಯಲ್ಲಿ ನಡೆದಂತಹ ಘಟನೆ ಇದಾಗಿದೆ. ವೈಟ್ ಟ್ಯಾಪಿಂಗ್ ಕಾಮಗಾರಿಯ ಹಿನ್ನೆಲೆಯಲ್ಲಿ ವಾಹನ ದಟ್ಟಣೆಯಾಗಿತ್ತು. ವರುಣ್ ಮೇಲೆ ಬಸ್ ಹರಿದಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸ್ಥಳದಲ್ಲಿ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿರುವಂಥದ್ದು. ನೀವೇನು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ? ಇದೇ ವಿದ್ಯಾರ್ಥಿ ತನ್ನ ತಂದೆಗೆ ಔಷಧವನ್ನ ಮೆಡಿಸಿನ್ ತರಬೇಕು ಅಂತ ಪಕ್ಕದ ರಸ್ತೆಗೆ ಹೋಗಿರ್ತಾನೆ. ರಸ್ತೆಯಿಂದ ದಾಟುವಾಗ ತಲೆ ತಿರುಗಿ ಬಿದ್ದಿರುವಂಥದ್ದು. ತಲೆ ಸುತ್ತಿ ಬಿದ್ದಂತಹ ಸಂದರ್ಭದಲ್ಲಿ ಖಾಸಗಿ ಬಸ್ ಆತನ ಮೇಲೆ ಹರಿದಿರುವಂಥದ್ದು. ಬೆಂಗಳೂರಿನ ಹೆಣ್ಣೂರು ರಸ್ತೆಯಲ್ಲಿ ನಡೆದಂತಹ ಒಂದು ದುರ್ಘಟನೆ ಇದಾಗಿದೆ. ಸರ್ಕಾರದ ಆಮೆಗತಿ ಕಾಮಗಾರಿಗೆ ಒಂದು ಜೀವವೇ ಬಲಿಯಾಗಿದೆ. ಎರಡು ಭಾಗದ ವಾಹನಗಳು ಒಂದೇ ದಾರಿಯಲ್ಲಿ ಸಾಗಬೇಕು. ಹೀಗಾಗಿ ವಾಹನ ದಟ್ಟಣೆ ಕೂಡ ಹೆಚ್ಚಾಗ್ತಾ ಇದೆ, ಕಿರಿಕಿರಿ ಆಗ್ತಾ ಇದೆ. ಆಕ್ರೋಶವನ್ನ ಕೂಡ ಹೊರಗಾಗ್ತಾ ಇದ್ದಾರೆ ಸಾರ್ವಜನಿಕರು. ರಸ್ತೆ ದಾಟುವಾಗ ಜನ ಕಾಯ್ದು ಸುಸ್ತಾಗಬೇಕು. ಟ್ರಾಫಿಕ್ ನಲ್ಲಿ ದಾಟಲು ಕಷ್ಟದಿಂದ ನಲುಗ್ತಾ ಇದ್ದಾರೆ ಜನರು. ಇದೇ ರಸ್ತೆಯನ್ನ ದಾಟೋಕೆ ಹೋಗಿ ತಲೆ ಸುತ್ತಿ ಬಿದ್ದಿದ್ದಂತಹ ಬಾಲಕ ಏಕಾಏಕಿ ಖಾಸಗಿ ಬಸ್ ಬಂದಿದೆ. ಬಸ್ ಅಡಿಗೆ ಸಿಲುಕಿರ್ತಕ್ಕಂಥ ವರುಣ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಸರ್ಕಾರದ ನಿರ್ಲಕ್ಷ್ಯಕ್ಕೆ ಸ್ಥಳೀಯರು ತೀವ್ರ ಆಕ್ರೋಶವನ್ನ ಕೂಡ ಹೊರಗಾಗ್ತಾ ಇರುವಂತದ್ದು. ತನ್ನದಲ್ಲದಂತಹ ತಪ್ಪಿಗೆ ಈ ವಿದ್ಯಾರ್ಥಿ ಬಲಿಯಾಗಿರುವಂಥದ್ದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಇನ್ನು ಬಾಳಿ ಬದುಕಬೇಕಾದಂತಹ ವಿದ್ಯಾರ್ಥಿ ಇನ್ನು ಸಿಸಿಟಿವಿಯಲ್ಲಿ ಸರಿಯಾಗಿದೆ. ತಲೆ ಸುತ್ತಿ ಬಂದು ಬಿದ್ದಿರುವಂಥದ್ದು. ಇನ್ನ ಬಸ್ ಅದನ್ನ ಗಮನಿಸದೆ ಹಿಂಬದಿ ಚಕ್ರಕ್ಕೆ ಬಿದ್ದಿರುವಂಥದ್ದು. ತಕ್ಷಣ ಅಲ್ಲಿರ್ತಕ್ಕಂಥ ಸ್ಥಳೀಯರು ಬರ್ತಾರೆ, ಅಂದ್ರೆ ವಾಹನದಲ್ಲಿ ಓಡಾಡುವವರು. ಆದರೆ ಅಷ್ಟೊತ್ತಿಗಾಗಲೇ ಅವನ ಪ್ರಾಣ ಪಕ್ಷಿ ಹಾರಿ ಹೋಗಿರುವಂಥದ್ದು.